टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದ ಜನಕ್ಕೆ ನಿನ್ನೆ ಉಗಾದಿ ಹಬ್ಬ ಆಗಿದೆ. ಮೊದಲಾಗಿ ರಾಜ್ಯದ ಜನಕ್ಕೆ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಇವತ್ತು ರಂಜಾನ್ ಹಬ್ಬ, ರಾಜ್ಯದ ಜನಕ್ಕೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್, ಇವತ್ತು ಏನು ವಿಶೇಷ ಮತ್ತೆ ಇವತ್ತು ಪ್ರಾರ್ಥನೆಯಲ್ಲಿ ಏನು ಬೇಡ್ಕೊಡ್ರಿ ಸರ್ ರಾಜ್ಯ ಮತ್ತು ದೇಶಕ್ಕೆ ಸಂಬಂಧಪಟ್ಟಂತೆ? ಇವತ್ತು ರಂಜಾನ್ ಹಬ್ಬ ಅಂದರೆ 30 ದಿನ ನಾವು ಉಪವಾಸ ಇರ್ತೀವಿ. ಇವತ್ತು ರಂಜಾನ್ ಹಬ್ಬ ಅಂದರೆ ನಮ್ಮ ಮುಸಲ್ಮಾನಿಗೆ ಎರಡೇ ಹಬ್ಬ ದೊಡ್ಡ ಬರೋದು, ಒಂದು ರಂಜಾನ್ ಹಬ್ಬ, ಒಂದು ಬಕ್ರೀದ್ ಹಬ್ಬ. ಹಾಗಾಗಿ ಇವತ್ತು ನಮ್ಮ ದೊಡ್ಡ ಹಬ್ಬ. ನಿನ್ನೆ ಹಿಂದೂ ಧರ್ಮದಲ್ಲಿ ನಿನ್ನೆ ಉಗಾದಿ ಹಬ್ಬ ಆಗಿತ್ತು, ಅದನ್ನು ಹೊಸ ವರ್ಷ, ಅದನ್ನು ಶುಭಾಶಯನ ಕೋರಿದ್ದೀನಿ. ಇವತ್ತಿಷ್ಟೇ ನಮ್ಮ ಗುರುಗಳು ನೀವು ಕೇಳಿಸ್ಕೊಂಡಿರ್ಬೋದು, ನಮ್ಮ ಗುರುಗಳು ಪ್ರಾರ್ಥನೆ ಮಾಡಾದ್ಮೇಲೆ ನಾವು ದುವಾ ಮಾಡ್ತೀವಿ. ದುವಾ ಮಾಡಿದ್ಮೇಲೆ ಇಷ್ಟೇ ಕೇಳ್ಕೊಂಡಿದ್ದೆ, ನಮ್ಮ ಇಂಡಿಯಾದಲ್ಲಿ ನಾವು ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ಅಣ್ಣ ತಮ್ಮದಿರಂಗೆ ಪ್ರೀತಿಯಿಂದ ಬಾಳಬೇಕಂತ ಮನೆ ಗುರುಗಳು ಅವ್ರ ದುವಾದಲ್ಲಿ ಕೇಳ್ಕೊಂಡು, ಅದ್ರ ಜೊತೆಯಲ್ಲಿ ನಮ್ಮ ಮನೆ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ನಮಾಜ್ಗೆ ಮುಖ್ಯಮಂತ್ರಿಗಳು ಬರ್ತಾಯಿದ್ರು. ಆರೋಗ್ಯ ಸರಿ ಇಲ್ಲದ ಕಾರಣಕ್ಕೆ ಅವ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ. 9:35ಗೆ ಫೋನ್ ಮಾಡಿ ಅವ್ರ ಹಬ್ಬದ ಶುಭಾಶಯನ ಕೊಟ್ಟು ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ ಕಣೋ, ನನ್ನ ಕಡೆಯಿಂದ ಅವ್ರಿಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯನ ಹೇಳು ಅಂತ ಹೇಳಿದರು. ಅವ್ರ ಕಡೆಯಿಂದ ನಾನು ಶುಭಾಶಯನ ಹೇಳಿದ್ದೀನಿ. ಅದ್ರ ಜೊತೆಯಲ್ಲಿ ಗುರುಗಳು ಇವತ್ತು ಸ್ಪೆಷಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಭಗವಂತ ಅವ್ರು ಆಯಿಸ್ಕೊಳ್ಳಿ, ಆರೋಗ್ಯ ಕೊಡಲಿ ಅಂತ ನಮ್ಮ ಗುರುಗಳು ಅವ್ರನ್ನ ಪ್ರಾರ್ಥನೆ